Okay, understood? Yes. Golden thought. Life is a game. We can't undo a move, but we can make the next one better. ಲೈಫ್ ಅಂದ್ರೆ ಒಂಥರ ಆಟ ಇದ್ದಂಗೆ. ಆಟದಾಗ ಒಂದು ಮೂಮೆಂಟ್ ಆತಂದ್ರೆ ಹಿಂದೆ ತಗೊಳಕ್ ಬರೋದಿಲ್ಲ. ಓಕೆ, ಒಂದು ಬಾಲ್ ನಾವು 6 ಹೊಡಿಬೇಕಾಗಿತ್ತು ಸರ್, ಅದನ್ನ ಏನೋ ಟಚ್ ಮಾಡಕ್ಕೆ ಆಗಲಿಲ್ಲ, ಮಿಸ್ ಆತ್, ಬಾಲ್ ಮಿಸ್ ಆತ್, ಅದನ್ನು ಬಹಳ ತಲೆಯಾಗಿ ಇಟ್ಕೋಬಾರ್ದು. ನೆಕ್ಸ್ಟ್ ಬಾಲ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಈಗ ನಾವು ಜೀವನದಲ್ಲಿ ಯಾವುದೋ ಒಂದು ಎಕ್ಸಾಮ್ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಈಗ ಅದು ಆಗಲಿಲ್ಲ, ಅದು ಆಗಿಲ್ದಿರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದ್ರಾಗ ಅರ್ಥ ಇಲ್ಲ. ಇದು ಗೇಮ್ ಇದೆ ಲೈಫ್ ಅನ್ನೋದು. ಅದು ಆಗಿಲ್ಲ, ಬಿಟ್ಟು ಬಿಡ್ರಿ. ನೆಕ್ಸ್ಟ್ ಇನ್ನೂ ಎಷ್ಟೋ ಅವಕಾಶಗಳಿದೆ, ಅದನ್ನು ಚೆನ್ನಾಗಿ ಬಳಸ್ಕೋಬೇಕು. ಹಿಂದೆ ಮಾಡಿದ ತಪ್ಪುಗಳಿಂದ ಪಾಠ ಕಲಿತು ಮುಂದೆ ಬರುವಂಥ ಅವಕಾಶಗಳನ್ನು ಬಳಸ್ಕೋಬೇಕು. ಅದು ಆಟದ ಒಂದು ತಂತ್ರ. ಈ ಲೈಫ್ ಅನ್ನೋದನ್ನು ಒಂದು ಆಟ. ಓಕೆ, ಈ ಆಟದಲ್ಲಿ ಸೋಲು ಗೆಲುವುಗಳು ಇದ್ದೇ ಇರ್ತವೆ. ಸೊ ಹೀಗಾಗಿ ಸರ್, ಯಾವತ್ತೂ ಕೂಡ ನಾವೇನಪ್ಪ ಅಂತಂದ್ರೆ, ಒಂದು ನಾವು ಏನೋ ತಪ್ಪು ಮಾಡಿದ್ದೀವಿ ಅಂತಂದ್ರೆ ಅದನ್ನ ನೆನೆಸ್ಕೊಂತ ಅದನ್ನ ಬೈಕೋತ್ ಕುಂಡ್ರುದಲ್ಲ, ಮುಂದೆ ಬರೋ ಅವಕಾಶಗಳನ್ನು ನಾವು ಸ್ವೀಕಾರ ಮಾಡಬೇಕು. ಅದನ್ನು ಚಾಲೆಂಜ್ ಆಗಿ ತಗೊಂಡು ಮಾಡಿ ತೋರಿಸ್ಬೇಕು. ಇವತ್ತು PSIದಾಗ ನಿಮ್ಮದು ಲಿಸ್ಟ್ ಬಂದಿಲ್ಲ ಅಂದ್ರೆ ಡಿಪ್ರೆಸ್ ಆಗೋದು ಬೇಡ, IPSದಾಗ ಲಿಸ್ಟ್ ಬರ್ಬೇಕು. ಇವತ್ತು PSI ಆಗಿ ಸಿಲೆಕ್ಟ್ ಆದವ್ರು ಸರ್, ನಿಮಗೆ ಸೆಲ್ಯೂಟ್ ಹೊಡ್ಯಾಕೆ ಬರ್ಬೇಕು, ನೀವು IPS ಆಗಿ ಬರ್ಬೇಕು. ಹಂಗೆ ನಿಮ್ಮದು ಒಂದು ಮನೋಬಲ ಇರಬೇಕು, ನಿಮ್ಮ ಥಿಂಕಿಂಗ್ ಹೈ ಲೆವೆಲ್ ಇರಬೇಕು. ಪಾಯಿಂಟ್ ಅರ್ಥ ಆಗ್ತಾ ಇದೆ ನಾ ಹೇಳಿದ್ದು?